Hi, Simple Tricks SK YouTube channel ಗೆ ಸ್ವಾಗತ ಎಲ್ಲರಿಗೂ. In the previous classes we have studied about the different modes of nutrition in plants. Okay? ಅಲ್ಲಿ ನೋಡಿದ್ವಿ Insectivorous plants ಬಗ್ಗೆ ನೋಡಿದ್ವಿ. Insectivorous plants for example is Nepenthes ಆಗಿರಬಹುದು and then pitcher plant ಆಗಿರಬಹುದು and then parasitic plants ಆಗಿರಬಹುದು. Parasitic plant ಗೆ example ಯಾವುದು? ಕಸ್ಕುಟ ಅಂತ ಹೇಳ್ಬಿಟ್ಟು ನೋಡಿದ್ವಿ in the previous classes ಒಳಗೆ. But today class ಎದರ ಬಗ್ಗೆ ಸ್ಟಡಿ ಮಾಡೋಣಪ್ಪ ಅಂದರೆ Saprotropes ಬಗ್ಗೆ ಸ್ಟಡಿ ಮಾಡೋಣ. Okay? Saprotropes. You might have seen packets of mushrooms sold in the vegetable markets ಅಂತ ಹೇಳ್ತೀವಿ. Almost we have brought vegetable ಅಥವಾ we have brought what we call it as edible mushrooms in the market. Okay? See how edible mushrooms will be. Look. See, these are the edible mushrooms. Okay? ಇವನ್ನ ಎಲ್ಲವನ್ನೂ ಎಡಿಬಲ್ ಮಶ್ರೂಮ್ಸ್ ಅಂತ ಕರ್ಕೊಳ್ತೀವಿ ನಾವು. ಓಕೆ, ಇವನ್ನೆಲ್ಲವನ್ನ ಏನು ಕಾಣ್ತಿದೆಯಲ್ಲ ಇವೆಲ್ಲವನ್ನ ಏನು ಮಾಡ್ತೀವಪ್ಪ ಅಂದರೆ ಎಡಿಬಲ್ ಮಶ್ರೂಮ್ಸ್ ಅಂತ ಕರ್ಕೊಳ್ತೀವಿ. ಸಿ, ಇವೆಲ್ಲ ಎಡಿಬಲ್ ಮಶ್ರೂಮ್ಸ್. ಹಾಗಾದರೆ ಎದ್ರ ಮೇಲೆ ಬೆಳೀತಾರೆ? ಹಾಗಾದರೆ ಎಡಿಬಲ್ ಮಶ್ರೂಮ್ಸನ್ನು ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಸಬ್ಸ್ಟ್ರಾಟಮ್ನ ಯೂಸ್ ಮಾಡಿಬಿಟ್ಟು ಎಡಿಬಲ್ ಮಶ್ರೂಮ್ನ ಬೆಳೀತಾರೆ. ಫಾರ್ ಎಕ್ಸಾಂಪಲ್ ಯಾವುದಪ್ಪ? ಕಬ್ಬು, ಶುಗರ್ ಕೇನ್ ಸಿಪ್ಪೆ ಗೊತ್ತಲ್ಲ, ಕಬ್ಬಿನ ರಸ ಆದಮೇಲೆ ಸಿಪ್ಪೆ ಹೋಗಿತಾರಲ್ಲ, ಆ ಸಿಪ್ಪೆನ ಯೂಸ್ ಮಾಡ್ಕೊಂಬಿಟ್ಟು ಎಡಿಬಲ್ ಮಶ್ರೂಮ್ನ ಬೆಳ್ಕೊಳ್ತಾರೆ. ನೆಕ್ಸ್ಟ್ ಭತ್ತದ ಹುಲ್ಲು ಗೊತ್ತಲ್ಲ, ಆ ಭತ್ತದ ಹುಲ್ಲನ್ನು ಯೂಸ್ ಮಾಡ್ಕೊಂಬಿಟ್ಟು ಈ ಥರ ಮಶ್ರೂಮ್ನ ಬೆಳೀತಾರೆ. ಮಶ್ರೂಮ್ಸ್ ಒಳಗೆ ತುಂಬ ಅಂದರೆ ತುಂಬ ಟೈಪ್ಸ್ ಇದಾವೆ. ಓಕೆ, ಮಿಲಿಯನ್ಸ್ ಆಫ್ ಸ್ಪೀಸೀಸ್, ಲ್ಯಾಕ್ ಆಫ್ ಸ್ಪೀಸೀಸ್ ಗಟ್ಟಲೆ ಇದಾವೆ ಮಶ್ರೂಮ್ದೊಳಗೆ. ಎಡಿಬಲ್ ಮಶ್ರೂಮ್ಸು ಕೂಡ ಇದೆ, ಪಾಯ್ಸನಸ್ ಮಶ್ರೂಮ್ ಕೂಡ ಇದಾವೆ. ಅರ್ಥ ಆಯ್ತಲ್ಲ? ಪಾಯ್ಸನಸ್ ಮೀನ್ಸ್ ವಿಷಕಾರಿ ಮಶ್ರೂಮ್ ಕೂಡ ಇದಾವೆ, ತಿಂತಕ್ಕಂಥ ಮಶ್ರೂಮ್ ಕೂಡ ಇದಾವೆ, ಎಲ್ಲ ಇದಾವೆ. ಹಾಗಾದರೆ ಈ ಮಶ್ರೂಮ್ ತಿನ್ನೋದ್ರಿಂದ ಸಮ್ ಆಫ್ ದ ನ್ಯೂಟ್ರಿಯೆಂಟ್ಸ್ ನಮಗೆ ದೊರೆಯುತ್ತದೆ, ಸಮ್ ಆಫ್ ದ ಎನರ್ಜಿ ನಮಗೆ ಅಕರ್ಡ್ ಆಗುತ್ತೆ. ಓಕೆ, ಈ ಮಶ್ರೂಮ್ಸ್ ಯಾವ ರೀತಿ ನಾವು ಗ್ರೋತ್ ಮಾಡಿದ್ದೀವಿ ಅಂತ ಇದು ಖುದ್ದು ನಾವೇ ಮಾಡಿದ್ದು. ನಾ MSc ಕಲಿತಾ ಇರಬೇಕಾದ್ರೆ ಈ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು ನನಗೆ. ಡಿಫ್ರೆಂಟ್ ಸಬ್ಸ್ಟ್ರಾಟಮ್ನ ಯೂಸ್ ಮಾಡಿಬಿಟ್ಟು ನಾವೇನು ಮಾಡಿದ್ದೀವಿ, ಮಶ್ರೂಮ್ನ ಗ್ರೋತ್ ಮಾಡಿದ್ದೀವಿ. ಇವರು ನಮ್ಮ ಜೊತೆ ಸಹಕಾರ ಮಾಡಿರ್ತಕ್ಕಂಥ ಫ್ರೆಂಡ್ಸ್. ಇವರು ನಮ್ಮ ಫ್ರೆಂಡ್. ಆ್ಯಕ್ಚುಲಿ ಇದು ನನ್ನ ಪ್ರಾಜೆಕ್ಟ್ ಅಲ್ಲ, ಇದು ನಮ್ಮ ಫ್ರೆಂಡ್ ಪ್ರಾಜೆಕ್ಟ್ ಪುನೀತ್ ಅಂತ ಹೇಳ್ಬಿಟ್ಟು ಅವ್ನ ಪ್ರಾಜೆಕ್ಟ್ ಇದು. ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಬೆಳೆದಿರೋದು. ಬೆಳೆದೇ ಇಷ್ಟೇ ಅಲ್ಲ, ಅಡಿಕೆ ಸಿಪ್ಪೆ ಮಾಡಿ ಯೂಸ್ ಮಾಡ್ಕೊಂಡು ಬೆಳಿಬೋದು. ಆಮೇಲೆ ಜೋಳದ ದಂಟು ಇರುತ್ತಲ್ಲ, ಆ ಜೋಳದ ದಂಟನ್ನು ಕೂಡ ಯೂಸ್ ಮಾಡ್ಕೊಂಬಿಟ್ಟು ನಾವು ಇದನ್ನು ಏನು ಮಾಡ್ಬೋದು, ಬೆಳ್ಕೋಬೋದು ಎಡಿಬಲ್ ಮಶ್ರೂಮ್ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ You may have also seen fluffy umbrella-like patches growing in moist soil or in rotten wood during the rainy season ಅಂತ ಕರ್ಕೊಳ್ತೀವಿ. ಇನ್ನೊಂದು ಡಯಾಗ್ರಾಮ್ ನೋಡ್ಬೋದು ನೀವು. ಸಿ, ಆ ಮಶ್ರೂಮ್ ಸ್ಟ್ರಕ್ಚರ್ಸ್ ಹೆಂಗಿರುತ್ತಂದರೆ ಈ ಥರ. ಈ ಬ್ಯಾಕ್ ಸ್ಟ್ರಕ್ಚರ್ ಏನು ಕಾಣ್ತಿದೆಯಲ್ಲ, ದೀಸ್ ಆರ್ ಕಾಲ್ಡ್ ದ ಗಿಲ್ಸ್ ಅಂತ ಕರ್ಕೊಳ್ತೀವಿ ನಾವು. ವಾಟ್ ವಿ ಕಾಲ್ ಇಟ್ ಆಸ್ ಗಿಲ್ಸ್. ಇಲ್ಲಿ ಏನು ಕಾಣ್ತಿದೆಯಲ್ಲ, ಇದು ಏನಂತ ಕರ್ಕೊಳ್ತೀವಪ್ಪ ಅಂದರೆ ಗಿಲ್ಸ್ ಅಂತ ಕರ್ಕೊಳ್ತೀವಿ. ಇದು ಏನು ಕಾಣ್ತಿದೆಯಲ್ಲ ಇಲ್ಲಿ ಡಿಫ್ರೆಂಟ್ ವೈಟ್ ಪ್ಯಾಚಸ್ ಏನು ಕಾಣ್ತಿದೆಯಲ್ಲ ಅದನ್ನ ಏನಂತ ಕರ್ಕೊಳ್ತೀವಿ, ಫಂಗಲ್ ಹೈಫೆ ಅಂತ ಕರ್ಕೊಳ್ತೀವಿ. ಫಂಗಲ್ ಹೈಫೆ, ಈ ಫಂಗಲ್ ಹೈಫೆ ಅಂತ ಕರ್ಕೊಳ್ತೀವಿ. ಈ ಫಂಗಲ್ ಹೈಫೆ ಈ ಥರ ಬೆಳೆದ್ಬಿಟ್ಟು ಮಾಯಿಸ್ಟ್ ಪ್ಲೇಸ್ ಏನಾದರೂ ಸಿಕ್ಕರೆ ಅದಕ್ಕೆ ಅದರ ಈ ಕಬ್ಬಿನ ಸಿಪ್ಪೆ ಆಗಿರ್ಬೋದು, ಅಡಿಕೆ ಸಿಪ್ಪೆ ಆಗಿರ್ಬೋದು, ಅದರೊಳಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ನೆಲ್ಲ ಹೀರ್ಕೊಂಡ್ಬಿಟ್ಟು ಅಲಾಂಗ್ ವಿತ್ ವಾಟರ್ ಜೊತೆ ಏನಾಗ್ತದಪ್ಪ ಅಂದರೆ ಅದು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಈ ಫಂಗಲ್ ಹೈಫೆ ಮುಖಾಂತರ ಏನು ಮಾಡ್ತದೆ, ಅದು ಬೆಳಿಲಿಕ್ಕೆ ಏನಾಗ್ತದೆ, ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ನೋಡಿ. ಓಕೆ, ಮಶ್ರೂಮ್ ಡೆಫಿನಿಷನ್ ಅಂತ ಹೇಳೋದಾದರೆ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಅನದರ್ ಎಕ್ಸಾಂಪಲ್, ಬೂಜೋ ಒಂದು ಕ್ವಶನ್ ಅರೈಸ್ ಮಾಡಿದ್ದಾರೆ ಇಲ್ಲಿ. ಬೂಜೋ ವಾಂಟ್ಸ್ ಟು ನೋ ಹೌ ದೀಸ್ ಆರ್ಗ್ಯಾನಿಸಮ್ಸ್ ಅಕ್ವೈರ್ ನ್ಯೂಟ್ರಿಯೆಂಟ್ಸ್. ದೇ ಡು ನಾಟ್ ಹ್ಯಾವ್ ಮೌತ್ ಲೈಕ್ ಅನಿಮಲ್ಸ್ ಡು. ದೇ ಆರ್ ನಾಟ್ ಲೈಕ್ ಗ್ರೀನ್ ಪ್ಲಾಂಟ್ಸ್ ಆಸ್ ದೇ ಲ್ಯಾಕ್ ಕ್ಲೋರೋಫಿಲ್ ಆ್ಯಂಡ್ ಕೆನಾಟ್ ಮೇಕ್ ಫುಡ್ ಬೈ ಫೋಟೋಸಿಂಥಸಿಸ್ ಅಂತ ಹೇಳ್ತಿದ್ದಾರೆ. ಓಕೆ, ಬೂಜೋ ಕ್ವಶನ್ ಏನಾಗಿದೆ ಅಂದರೆ ಇವು ಪ್ಲಾಂಟ್ಸ್ ಅಲ್ಲ, ಪ್ಲಾಂಟ್ಸ್ ಥರ ಕ್ಲೋರೋಫಿಲ್ ಪಿಗ್ಮೆಂಟ್ ಇಲ್ಲ. ಹೌ ಡು ದೇ ಸಿಂಥಸೈಸ್ ದ ಫುಡ್? ಹಾಗಾದರೆ ಫುಡ್ ಎಲ್ಲಿಂದ ಹೆಂಗೆ ತೊಗೊಳ್ತಾವೆ? ಹಾಗಾದರೆ ಅನಿಮಲ್ಸ್ ಥರ ಏನಾದರೂ ಬಾಯಿದ ಮೌತ್ ಇದೆನಾ? ಹಾಗಾದರೆ ಇವಕ್ಕೆ ಏನೂ ಇಲ್ಲ. ಹಾಗಾದರೆ ಫುಡ್ ಹೆಂಗೆ ಕನ್ಸ್ಯೂಮ್ ಮಾಡ್ತಾವೆ ಅಂತ ಕೇಳ್ತಿದ್ದೆ ನಾನು. ಹಾಗಾದರೆ ಫಂಗೈಗೆ ಸೆಲ್ವಾಲ್, ಈ ಸ್ಯಾಫ್ರೋಟ್ರೋಪ್ಸ್ ಅಂದರೆ ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್ ಟೇಕಿಂಗ್ ಫುಡ್, ಟೇಕಿಂಗ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್. These are the organisms taking nutrients from the dead and decaying matter ಅಂತ ಹೇಳ್ತೀವಿ. ನ್ಯೂಟ್ರಿಯೆಂಟ್ಸ್ ಮೀನ್ಸ್ ದ ಸಮ್ ಆಫ್ ದ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಅವೆಲ್ಲ ಇರ್ತಾವಲ್ಲ, ಅದರೊಳಗಿರ್ತಕ್ಕಂಥ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ ಮೀನ್ಸ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್. ಈಗ ಯಾವುದಾದ್ರೂ ಮರದ ದಿಬ್ಬೆ ಯಾವುದಾದ್ರೂ ಮರ ಬಿತ್ತಪ್ಪ ಅಂದರೆ ಅದರೊಳಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಟ್ಟು ಅವೇನಾಗ್ತಾವೆ ಫಂಗಲ್ಲು
ಮೀನ್ಸ್ ಅಣಬೆಗಳೆಲ್ಲ ಏನು ಬೆಳಿತಾವೆ, ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಆ್ಯಂಡ್ ದೆನ್ ಡಿಕೇಯಿಂಗ್ ಮ್ಯಾಟರ್, ನೀವು ಒಂದ್ಸರಿ ನೋಡ್ಬೋದು ಮಲೆನಾಡು ರೀಸನಲ್ಲಿ ಭಾಳ ಐಡೆಂಟಿಫಿಕೇಶನ್ ಆಗುತ್ತೆ ಇವೆಲ್ಲ. ಕೌಡಂಗ್ ಅಂತ ಗೊತ್ತಿರ್ಬೋದು, ಮೀನ್ಸ್ ಸಗಣಿ. ಆ ಸಗಣಿ ಮೇಲೆ ಸ್ಮಾಲ್, ಇದು ಫಾರ್ ಎಕ್ಸಾಂಪಲ್ ಕೌಡಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ಸಗಣಿ ಮೇಲೆ ಈ ಥರ ಬೆಳೀತದೆ. ಯಾವುದಿದು? ಮಶ್ರೂಮ್ಸ್. ಇದು ಟೈಪ್ಸ್ ಆಫ್ ಮಶ್ರೂಮ್ ಅಂತ ಹೇಳ್ತೀವಿ. ಈ ಥರ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಸ್ಯಾಫ್ರೋಟ್ರೋಪ್ಸ್ ಅಂದರೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಮೀನಿಂಗ್ ಏನಪ್ಪ ಅಂದರೆ, ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್, ದೇ ಒಬ್ಟೈನ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಯಾವ ಸತ್ತಿರ್ತಕ್ಕಂಥಲ್ಲ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು ಅಥವಾ ಸಮ್ ಆಫ್ ದ ಪ್ಲಾಂಟ್ಸ್, ಸಮ್ ಆಫ್ ದ ಅನಿಮಲ್ಸ್, ಅದ್ರ ಮುಖಾಂತರ ಅದರೊಳಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಏನು ಮಾಡ್ತಾವೆ, ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ದೀಸ್ ಆರ್ ಸ್ಯಾಫ್ರೋಟ್ರೋಪ್ಸ್ ಅಂತ ಕರ್ಕೊಳ್ತೀವಿ. ಇಲ್ಲೊಂದು ಆಕ್ಟಿವಿಟಿ ಕೊಟ್ಟಿದ್ದಾನೆ ನೋಡಿ. ಟೇಕ್ ಎ ಪೀಸ್ ಆಫ್ ಬ್ರೆಡ್. ನಿಮ್ಮ ಮನೇಲಿ ಆಲ್ಮೋಸ್ಟ್ ನೋಡಿರ್ಬೋದು. ಓಕೆ, ವಿ ಕೆಪ್ಟ್ ಬ್ರೆಡ್ 2 or 3 days and then 4 days in the rainy season. It appears like a small greenish patches like appeared ಆಗುತ್ತೆ. Why these greeny patches will be appeared? Because due to the fungal force will be present in the atmosphere, ಅಥವಾ fungal spores will be present in the air. That fungal force will be entered into the breads. Okay, that is the specific place for the growth of the ಫಂಗಲ್ ಸ್ಪೋರ್ಸ್ ಅಂತ ಕರ್ಕೊಳ್ತೀವಿ. ಅಲ್ಲಿ ಏನು ಬ್ರೆಡ್ ಮೇಲೆ ಬಂದುಬಿಟ್ಟು ಅದು ಫಂಗಲ್ ಸ್ಪೋರ್ಸ್ ಅಂದರೆ ಯಾವ ಥರ ಇರ್ತದೆ ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್ ನೀವು ಚಾಪಿಸ್ನ ಹಿಡ್ಕೊಂಬಿಟ್ಟು ಹಿಂಗೆ ಬಡಿತೀವಲ್ಲ, ಹಿಂಗೆ ಬಡಿದಾಗ ಅದೇನು ಡಸ್ಟ್ ಪಾರ್ಟಿಕಲ್ಸ್ ಹೋಗ್ತದಲ್ಲ, ಅದೇ ಥರ ಫಂಗಲ್ ಸ್ಪೋರ್ಸ್ ಅಂತ ಬರ್ತದೆ. ಆ ಫಂಗಲ್ ಸ್ಪೋರ್ಸು ಆಲ್ಮೋಸ್ಟ್ ಅಟ್ಮಾಸ್ಫಿಯರ್ದೊಳಗಿರ್ತಕ್ಕ ಏರ್ ಒಳಗೆ ಪ್ರೆಸೆಂಟ್ ಇರ್ತದೆ. ಆ ಏರ್ ಒಳಗೆ ಪ್ರೆಸೆಂಟ್ ಇರಬೇಕಾದ್ರೆ ನಾವು ಕೆಲವೊಂದು ಫುಡ್ ಐಟಮ್ಸ್ನ ಏನಾದರೂ ತೆಗೆದುಬಿಟ್ಟಾಗ ನೀವು ಆಲ್ಮೋಸ್ಟ್ ನೋಡ್ಬೋದು, ಕೊಬ್ಬರಿ ಗೊತ್ತಲ್ಲ, ಆ ಕೊಬ್ಬರಿ ಆಗಿರ್ಬೋದು, ಆಮೇಲೆ ತೆರೆದು ಬಿಟ್ಟಿರ್ತಕ್ಕಂಥ ಕೊಬ್ಬರಿ ಆಗಿರ್ಬೋದು, ಆಮೇಲೆ ಬ್ರೆಡ್ ಆಗಿರ್ಬೋದು, ಆಮೇಲೆ ಉಪ್ಪಿನಕಾಯಿ ಆಗಿರ್ಬೋದು, ಈವನ್ ಪಿಕಲ್ಸ್ ಮೇಲೂ ಕೂಡ ಅದು ಬೆಳೀತದೆ. ಅದಷ್ಟೇ ಅಲ್ಲ, ನೆಕ್ಸ್ಟ್ ಲೆದರ್ ಸ್ಲಿಪ್ಪರ್ಸ್ ಮೇಲೆ ಆಗಿರ್ಬೋದು, ಆ್ಯಂಡ್ ದೆನ್ ವಾಲ್ ಮೇಲೆ ಆಗಿರ್ಬೋದು, ಆ್ಯಂಡ್ ದೆನ್ ಫರ್ದರ್ ಸ್ಕಿನ್ ಮೇಲೆ ಆಗಿರ್ಬೋದು, ಹ್ಯೂಮನ್ ಬಾಡಿ ಸ್ಕಿನ್ ಮೇಲೆ ಕೂಡ ಏನಾಗ್ತದೆ, ಫಂಗೈ ಅಪಿಯರ್ ಆಗ್ತದೆ. ಯಾಕೆ? ಅಲ್ಲಿ ಎಲ್ಲಿ ಮಾಯ್ಸ್ಟನ್ ಪ್ಲೇಸ್ ಇರ್ತದೋ, ನೀರಿನ ಅಂಶ ಎಲ್ಲಿರ್ತದೋ, ಎಲ್ಲಿ ಸಮ್ ಆಫ್ ದ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಅವೈಲೇಬಲ್ ಆಗ್ತಾವೋ ಅಲ್ಲಿ ಏನಾಗ್ತದಪ್ಪ ಅಂದರೆ ಅದು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾವುದು? ದಟ್ ಇಸ್ ಕಾಲ್ಡ್ ಫಂಗಲ್ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ, ಆ ಥರ ಫಂಗಲ್ ಸ್ಪೋರ್ಸ್ ಏನಾಗ್ತದಪ್ಪ ಅಂದರೆ ಆ ಬ್ರೆಡ್ ಮೇಲೆ ಬೆಳೀತದೆ. ನೀವು ಒಂದು 3-4 ದಿವಸ ಮನೇಲಿ ಏನಾದರೂ ಬ್ರೆಡ್ ಗಿಡ್ಲ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ನೋಡಿ ಗ್ರೀನ್ ಪ್ಯಾಚಸ್ ಕಾಣ್ತದೆ. ಇನ್ನೂ ನೀವು ಏನಾದರೂ ಡೀಪ್ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕಿತ್ತಂದರೆ ಆ ಫಂಗಲ್ ಸ್ಪೋರ್ಸ್ನ ತೊಗೊಂಡ್ಬಿಟ್ಟು ಒಂದು ನೀಡಲ್ ತೊಗೊಂಡ್ಬಿಟ್ಟು ಮೈಕ್ರೋಸ್ಕೋಪ್ ಅಂಡ್ರೊಳಗೆ ಏನಾದರೂ ನೋಡಿದ್ರೆ ಯಾವ ಥರ ಕಾಣ್ತದಪ್ಪ ಅಂದರೆ, ಈ ಕಾಟನ್ ಬಟ್ಟೆ ಗೊತ್ತಲ್ಲ, ಥ್ರೆಡ್ ಲೇಕ್ ಸ್ಟ್ರಕ್ಚರ್ಸ್, ಆ ಥರ ಥ್ರೆಡ್ ಲೇಕ್ ಸ್ಟ್ರಕ್ಚರ್ಸ್ ಏನಾಗ್ತದೆ ಅಂದರೆ ನಮ್ಮ ಮೈಕ್ರೋಸ್ಕೋಪ್ ಅಂಡ್ರೊಳಗೆ ಅದು ಕಾಣ್ತದೆ. ಫಂಗೈನ ಎರಡು ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀವಿ ನಾವು. ಮ್ಯಾಕ್ರೋ ಫಂಗೈ ಅಂದರೆ ಮೈಕ್ರೋ ಫಂಗೈ. ಮ್ಯಾಕ್ರೋ ಮೀನ್ಸ್ ಲಾರ್ಜ್, ಮ್ಯಾಕ್ರೋ ಆ್ಯಂಡ್ ದೆನ್ ಮೈಕ್ರೋ. ಮ್ಯಾಕ್ರೋ ಮೀನ್ಸ್ ಲಾರ್ಜ್, ಮೈಕ್ರೋ ಮೀನ್ಸ್ ಸ್ಮಾಲ್. ಮ್ಯಾಕ್ರೋ ಫಂಗೈ ಆ್ಯಂಡ್ ದೆನ್ ಮೈಕ್ರೋ ಫಂಗೈ. ಮ್ಯಾಕ್ರೋ ಫಂಗೈ ಅಂದರೆ ನಾವು ಆಗಲೇ ನೋಡಿದೇವಲ್ಲ, ನಿಮಗೊಂದು ತೋರಿಸಿದ್ನಲ್ಲ ನಮ್ಮದು ಪ್ರಾಜೆಕ್ಟ್ ಮಾಡಿರ್ತಕ್ಕಂಥ ದೋಸ್ ಆರ್ ಕಾಲ್ಡ್ ದ ಮ್ಯಾಕ್ರೋ ಫಂಗೈ. ಮೈಕ್ರೋ ಫಂಗೈ ಅಂದರೆ ಇಲ್ಲಾಗಲೇ ಹೇಳಿದೆವು ನಾವು, ಕೊಬ್ಬರಿ ಮೇಲೆ ಆಗಿರ್ಬೋದು, ಆ್ಯಂಡ್ ದೆನ್ ಬ್ರೆಡ್ ಮೋಡ್ಸ್ ಮೇಲೆ ಬೆಳೆದಿರೋದಾಗಿರ್ಬೋದು, ಈ ಥರ ಇವೆಲ್ಲ ಏನು ಮೈಕ್ರೋ ಫಂಗೈ ಅಂತ ಕಾಣ್ತೀವಿ ನಾವು. ಹಾಗಾದರೆ ಓವರಾಲ್ ನಾವು ಸ್ಯಾಫ್ರೋಫೈಟಿಕ್ ನ್ಯೂಟ್ರಿಷನ್ ಅಂದರೆ ಏನಂತ ಕರಿತೀವಿ, ಸ್ಯಾಫ್ರೋಟ್ರೋಪ್ಸ್ ಅಂದರೆ ಏನಂತ ಕರಿತೀವಪ್ಪ ಅಂದರೆ, ದಿಸ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಟೇಕ್ ಇನ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ ಈಸ್ ಕಾಲ್ಡ್ ಸ್ಯಾಫ್ರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರ್ಕೊಡ್ತೀವಿ. ಈ ಥರ ಸ್ಯಾಫ್ರೋಟ್ರೋಫಿಕ್ ನ್ಯೂಟ್ರಿಷನ್ನ ಸಚ್ ಆರ್ಗ್ಯಾನಿಸಮ್ ವಿತ್ ಸ್ಯಾಫ್ರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇಸ್ ಕಾಲ್ಡ್ ಸ್ಯಾಫ್ರೋಟ್ರೋಪ್ಸ್ ಅಂತ ಕರ್ಕೊಳ್ತೀವಿ. ವಿ ಕಾಲ್ ಇಟ್ ಇಸ್ ವಾಟ್? ಸ್ಯಾಫ್ರೋಟ್ರೋಪ್ಸ್ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ಒಂದು ಕ್ವಶನ್ ಇದೆ ನೋಡಿ ಅಲ್ಲಿ. ದೇ ಆರ್ ಆಲ್ಸೋ ಫೌಂಡ್ ಇನ್ ಪಿಕಲ್ಸ್ ಆಗಿರ್ಬೋದು, ಆ್ಯಂಡ್ ದೆನ್ ಲೆದರ್ ಎಕ್ಸೆಟ್ರಾ. ನೆಕ್ಸ್ಟ್ Paheli is keen to know whether her beautiful shoes which she wore on special occasions were spoiled by fungi during the rainy season. She wants to know how fungi appear suddenly during the rainy season ಅಂತ ಹೇಳ್ತಾರೆ. ಈಗ ಎಲ್ಲಾದರೂ ನೀವು ಶೂಸ್ ಆಗಿರ್ಬೋದು, ಶೂಸ್ ಎಲ್ಲ ರೈನಿ ಸೀಸನ್ ಒಳಗೆ ಶೂಸ್ ತೆಗೆದುಬಿಟ್ಟಾಗ ಎಕ್ಸ್ಪೋಸ್ ಮಾಡಿರ್ತಾಗ ಅದರಲ್ಲಿ ಏನು ಮಾಡುತ್ತಪ್ಪ, ಒಂದು ವಾರ ಏನಾದರೂ ಹಾಕೊಳ್ಳದೆ ಇದ್ದಾಗ ಆ ಶೂಸ್ ಮೇಲೂ ಕೂಡ ಏನಾಗ್ತದಪ್ಪ ಅಂದರೆ ಫಂಗಲ್ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾದರೆ ಅಸಲಿ ಫಂಗಲ್ ಎಲ್ಲಿಂದ ಬಂತಲ್ಲ? ಹೇಗಾದರೆ ಅಟ್ಮಾಸ್ಫಿಯರ್ದೊಳಗೆ ಏರ್ ಒಳಗೆ ಫಂಗಲ್ ಸ್ಪೋರ್ಸು ತುಂಬ ಅಂದರೆ ತುಂಬ ಪ್ರೆಸೆಂಟ್ ಇರ್ತಾವೆ. ಅವು ಏನಾದರೂ ಸ್ಪೆಸಿಫಿಕ್ ಸೂಟೇಬಲ್ ಒಂದು ಕಂಡೀಷನ್ ಒಳಗೆ ಬಂದು ಆ ವಾಟರ್ ಆಗಿರ್ಬೋದು, ಸಮ್ ಆಫ್ ದ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಏನಾದರೂ ಪ್ರೆಸೆಂಟ್ ಇದ್ದರೆ ಅವು ಏನಾಗ್ತದಪ್ಪ ಅಂದರೆ ಅದನ್ನು ಹಿಡ್ಕೊಂಡ್ಬಿಟ್ಟು ಏನು ಮಾಡ್ತದೆ, ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅಂತ ಹೇಳ್ಬೋದು ಇಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಈ ಡಯಾಗ್ರಾಮ್ನ ನೋಡ್ಬೋದು ನೀವು. ಹೇಗೆ ಲೆದರ್ ಮೇಲೆ ಅಷ್ಟು ಕ್ಲಿಯರಾಗಿ ಇದು ಇಲ್ಲ, ಬಟ್ ನೋಡಿ ಇಲ್ಲಿ ಕಾಣುತ್ತೆ, ಇಲ್ಲಿ ಗ್ರೀನ್ ಪ್ಯಾಚಸ್ ಕಾಣುತ್ತೆ. ಇಲ್ಲಿ ಹೇಗೆ ಲೆದರ್ ಮೇಲೆ ಏನಾಗಿದೆ ಅಂದರೆ ಫಂಗಲ್ ಯಾವ ಥರ ಗ್ರೋತ್ ಆಗಿದೆ ಅಂತ ಅಂದ್ಬಿಟ್ಟು. ಲೆದರ್ ದಟ್ ಇಸ್ ಕಡೆ ಲಿವಿಂಗ್ ಅಲ್ಲ, ಆ ಲಿವಿಂಗ್ ಒಳಗಿರ್ತಕ್ಕಂಥ ಸಮ್ ಆಫ್ ದ ನ್ಯೂಟ್ರಿಯೆಂಟ್ಸ್ನ ಹೇಳ್ಬಿಟ್ಟು ಹಿರ್ಕೊಂಡ್ಬಿಟ್ಟು ಏನಾಗ್ತದೆ, ಅದು ಬೆಳಿಲಿಕ್ಕೆ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಈಸ್, ಎಲ್ಲೊಂದು ಕ್ವಶನ್ ಕೇಳಿದ್ದಾರೆ ಮತ್ತೆ ಬುಜೂಸ್ ಅನದರ್ ಕ್ವಶನ್.
She will be asked. Okay. Buju says once his grandfather told him that his wheat fields were spoiled by a fungus. He wants to know if fungi cause diseases also ಅಂತ ಹೇಳ್ತಾನೆ. ಈಗ ನೀವೇನಾದರೂ ವೀಟ್ ಫೀಲ್ಡಿಗೆ ಅಥವಾ ಸಮ್ ಆಫ್ ದ ಮೇಜ್ ಫೀಲ್ಡಿಗೆ ಏನಾದರೂ ಎಂಟ್ರಿ ಕೊಟ್ಟರೆ ಏನಾಗಿರ್ತಪ್ಪ ಅಂದರೆ ಸಮ್ ಆಫ್ ದ ಫೀಲ್ಡ್ಸ್ ವಿಲ್ ಬಿ ಅಫೆಕ್ಟೆಡ್ ಬೈ ದ ಫಂಗಲ್ ಅಂತ ಹೇಳ್ತೀವಿ. ಯಾವ ಥರ ಫಂಗಲ್ ಅಪ್ಪ ಅಂದರೆ ಈ ವೀಟ್ ಅಂತ ಹೇಳ್ತೀವಿ ನಾವು. ಆ ವೀಟ್ ಈ ಗೋಧಿ ಇದಕ್ಕೆ ಅಫೆಕ್ಟ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಪುಕ್ಷೀನಿಯಾ ಅಂತಕ್ಕಂಥದ್ದು. ಫಂಗಲ್ ಹೆಸರದು. ಫಂಗಲ್ ಹೆಸರು ಯಾವುದಪ್ಪ ಅಂದರೆ ಪುಕ್ಷೀನಿಯಾ ಅಂತಕ್ಕಂಥದ್ದು ಹೆಸರದು. ಓಕೆ, ಪುಕ್ಷೀನಿಯಾ ಅಂತಕ್ಕಂಥದ್ದು ನೇಮು. ಫಂಗಲ್ ಯಾವುದಕ್ಕೆ ಅಟ್ಯಾಕ್ ಆಗುತ್ತೆ? ವೀಟಿಗೆ ಅಟ್ಯಾಕ್ ಆಗ್ತಕ್ಕಂಥದ್ದು. ವೀಟಿಗೆ ಅಟ್ಯಾಕ್ ಆಗ್ತಕ್ಕಂಥದ್ದು ಫಂಗಲ್ ನೇಮ್ ಯಾವುದಪ್ಪ ಅಂದರೆ ಪುಕ್ಷೀನಿಯಾ ಅಂತಕ್ಕಂಥದ್ದು ಫಂಗಲ್ ಆರ್ಗ್ಯಾನಿಸಮು ವೀಟಿಗೆ ಅಟ್ಯಾಕ್ ಆಗುತ್ತೆ. ಈ ವೀಟಿಗೆ ಒಂದೇ ಅಲ್ಲ, ಸಮ್ ಆಫ್ ದ ಯಾವುದಾಗಿರ್ಬೋದು, ಪ್ಯಾಡಿಗಾಗಿರ್ಬೋದು, ಆಮೇಲೆ ಇವನ್ ಇನ್ ಕೇಸ್ ಆಫ್ ಜೋವರ್ ಆಗಿರ್ಬೋದು. ನೀವು ಮನೇಲಿ ನೋಡ್ಬೋದು ಕೆಲವೊಂದು ಸರಿ ಜೋವರ್ಗೆ ಇವರೆಲ್ಲ ಹೊಲದಲ್ಲಿ ನೋಡ್ಬೋದು. ಸಜ್ಜೆ ಎಲ್ಲ ಏನಾಗಿರ್ತದಪ್ಪ ಅಂದರೆ ಬ್ಲ್ಯಾಕಿಶ್ ಕಲರಿನ ಟರ್ನ್ ಆಗಿರುತ್ತೆ. ಬ್ಲ್ಯಾಕಿಶ್ ಕಲರ್ ಅಥವಾ ಇಟ್ಲು ಬಿಟ್ಟು ಒಂಥರ ಫಂಗಲ್ ಗ್ರೋತ್ ಆದಂಗೆ ಆಗಿರುತ್ತೆ ಅದರೊಳಗೆ. ನೆಕ್ಸ್ಟ್, ಓಕೆ, Paheli told him that many fungi like yeast and mushrooms are useful, but some fungi cause diseases in plants. Animals including humans, some fungi are also used in medicines ಅಂತ ಹೇಳ್ತೀವಿ. ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಫಂಗೈ ಏನಿದಾವಲ್ಲ ಅವೆಲ್ಲ ಏನಾಗಿದಾವಪ್ಪ ಅಂದರೆ ದಟ್ ಇಸ್ ಹಾರ್ಮ್ಫುಲ್ ಟು ದ ಮೈಕ್ರೋ ದಟ್ ಇಸ್ ಹಾರ್ಮ್ಫುಲ್ ಟು ದ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ಬೋದು. ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಆಗಿರ್ಬೋದು, ಇನ್ ಕೇಸ್ ಆಫ್ ಅನಿಮಲ್ಸ್ಗೂ ಕೂಡ ಅವು ಹಾರ್ಮ್ಫುಲ್. ಬಟ್ ಸಮ್ ಆಫ್ ದ fungi will be useful for the medical purpose and then also human beings and then also for the medicinal purpose ಅಂತ ಹೇಳ್ತೀವಿ. ಮೆಡಿಸಿನಲ್ ಪರ್ಪೋಸ್ ಯಾವುದಪ್ಪ ಅಂದರೆ ಪೆನಿಸಿಲಿನ್ ಅಂತಕ್ಕಂಥ ಆ್ಯಂಟಿಬಯೋಟಿಕ್, ಪೆನ್ಸಿಲಿಯಂ ಫಂಗಲ್ ನೇಮ್ ಇದು. ಪೆನ್ಸಿಲಿಯಂ ಅಂತಕ್ಕಂಥ ಆ್ಯಂಟಿಬಯೋಟಿಕ್ನ ಯೂಸ್ ಮಾಡಿಬಿಟ್ಟು ಇದ್ರ ಉದ್ದೇಶ ಏನಪ್ಪ ಅಂದರೆ ಪೆನ್ಸಿಲಿಯಮ್ನೇ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಈ ಪೆನ್ಸಿಲಿಯಂ ಆ್ಯಂಟಿಬಯೋಟಿಕ್ಕು ಸಮ್ ಬ್ಯಾಕ್ಟೀರಿಯಾನ ಏನು ಮಾಡ್ತದೆ, ಕಿಲ್ ಮಾಡ್ತದೆ. ಆ ಬ್ಯಾಕ್ಟೀರಿಯಾನ ಕಿಲ್ ಮಾಡೋದ್ರಿಂದ ಇದನ್ನು ಪೆನ್ಸಿಲಿಯಮ್ನ ಆ್ಯಂಟಿಬಯೋಟಿಕ್ಕಾಗಿ ಯೂಸ್ ಮಾಡ್ತಾರೆ ಮೆಡಿಕಲ್ ಫೀಲ್ಡ್ ಒಳಗೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡ್ಬೋದು ನೀವು. ಈಗ ಕೆಲವೊಂದು ಈಸ್ಟ್ ಅಂತ ಹೆಸರು ಕೇಳಿರ್ಬೋದು ನೀವು. ಈಸ್ಟ್ ಬೇಕ್ರಿ ಫುಡ್ ಏನು ಮಾಡ್ತೀವಲ್ಲ, ಆ ಬೇಕ್ರಿ ಫುಡ್ ಒಳಗೆ ಬ್ರೆಡ್ ಆಗಿರ್ಬೋದು, ಕೇಕ್ಸ್ ಆಗಿರ್ಬೋದು, ಇವೆಲ್ಲ ಮಾಡುವಾಗ ನಾವು ಈಸ್ಟ್ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ತೀವಿ. ಈಸ್ಟ್ ಈಸ್ ಎ ಯೂನಿಸೆಲ್ಯುಲಾರ್ ಫಂಗೈ ಅಂತ ಹೇಳ್ಕೊಳ್ತೀವಿ ನಾವು. ನೆಕ್ಸ್ಟ್, ಈಸ್ಟ್ ಈಸ್ ಎ ಯೂನಿಸೆಲ್ಯುಲಾರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್, wet and warm things they germinate and grow. Now can you figure out how we can protect our things from the getting the spoiled ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ನಾವು ಆಲ್ಮೋಸ್ಟ್ ಫಂಗಲ್ ಸ್ಪೋರ್ಸ್ ಇದಾವೆ. ಹೆಂಗೆ ಬಂದು ಅದು ಹೇಗೆ ಬಂದುಬಿಟ್ಟು ಬೆಳಿತಾವೋ ಹಂಗಂತ ಕೇಳ್ಬೋದು. ಫಂಗಲ್ ಸ್ಪೋರ್ಸು ಆಲ್ಮೋಸ್ಟು ದೇ ಆರ್ ಪ್ರೆಸೆಂಟ್ ಇನ್ ದ ಏರ್. ಓಕೆ, ಸ್ಪೋರ್ಸ್ ಡಸ್ಟ್ ಪಾರ್ಟಿಕಲ್ಸ್ ಥರ ಪ್ರೆಸೆಂಟ್ ಇರ್ತಾವೆ. ಅವು ಯಾವಾಗ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಸುಟೇಬಲ್ ಆಗಿರ್ತಕ್ಕಂಥ ಪ್ಲೇಸಲ್ಲಿ ಬಂದುಬಿಟ್ಟು ಮೊದಲು ಬರ್ತಾವೆ. ಬಂದಾದಮೇಲೆ ಅದಕ್ಕೆ ಸುಟೇಬಲ್ ಆದಮೇಲೆ ಅವು ಏನಾಗ್ತಾವೆ, ಜರ್ಮಿನೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಏನು ಸರ್ ಜರ್ಮಿನೇಟ್ ಆದಮೇಲೆ? ಫಾರ್ ಎಕ್ಸಾಂಪಲ್ ಇದೊಂದು ಪ್ಲೇಸ್ ಅಂತ ಅಂದ್ಕೊಳ್ರಿ. ಸಮ್ ಆಫ್ ದ ಸ್ಪೋರ್ಸ್ ಇಲ್ಲಿ ಬಂದು ಏನಾಯಿತು, ಲೊಕೇಟ್ ಆಯಿತು. ಈ ಲೊಕೇಟ್ ಆದಮೇಲೆ ಸರೌಂಡಿಂಗ್ ಏನಿರ್ತದಪ್ಪ ಅಂದರೆ ವಾಟರ್ ಕಂಟೆಂಟ್ ಇತ್ತು, ವಾಟರ್ ಕಂಟೆಂಟ್ ಮೀನ್ಸ್ ಮಾಯ್ಶ್ಚರ್ ಇತ್ತು. ಆ್ಯಂಡ್ ಅದರೊಳಗೆ ಮತ್ತೇನಿರ್ತದೆ, ಸಮ್ ಆಫ್ ದ ನ್ಯೂಟ್ರಿಯೆಂಟ್ಸ್ ಎಲ್ಲ ಇತ್ತು. ಯಾವುದೋ ಒಂದು ಪ್ರಾಣಿ ಸತ್ತು ಬಿದ್ದಿತ್ತು ಇಲ್ಲಿ ಅಂತ ಅಂದ್ಕೊಳ್ರಿ. ಅಲ್ಲಿ ಏನಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಸಮ್ ಆಫ್ ದ ಏನಾಗುತ್ತೆ, ಈ ಥರ ಹೈಪೈ ಬೆಳೆದ್ಬಿಟ್ಟು ಮತ್ತೇನಾಗ್ತದೆ, ಫಂಗಸ್ಸು ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಣಬೆಗಳು ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಥರ ಗೊತ್ತಾಯ್ತಲ್ಲ ಏನಂತ ಹೇಳ್ಬಿಟ್ಟು. ನೆಕ್ಸ್ಟ್, ಈ ಸಿಂಬಯಾಸಿಸ್ ಅಂತ ಒಂದು ವರ್ಡ್ ಇದೆ ಇಲ್ಲಿ. ಸಿಂಬಯಾಸಿಸ್ ತುಂಬ ಇಂಪಾರ್ಟೆಂಟು. ಓಕೆ, ಸಿಂಬಯಾಸಿಸ್ ಅಂತ ಕರ್ಕೊಳ್ತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಸಿಂಬಯಾಸಿಸ್. ಮೊದಲ ಡೆಫಿನೇಷನ್ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಸಮ್ ಆರ್ಗ್ಯಾನಿಸಮ್ಸ್ ಲೈವ್ ಟುಗೆದರ್ ಆ್ಯಂಡ್ ಶೇರ್ ಬೋತ್ ಶೆಲ್ಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ಕೆಲವೊಂದು ಆರ್ಗ್ಯಾನಿಸಮ್ಸ್ ಇರ್ತಾವೆ, ಎರಡು ಒಟ್ಟಿಗೆ ಇರ್ತಾವೆ. ಓಕೆ, ಲೈವ್ ಟುಗೆದರ್ ಆ್ಯಂಡ್ ಶೇರ್ ಬೋತ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ದೆನ್ ಶೆಲ್ಟರ್ ಅಂತ ಕರ್ಕೊಳ್ತೀವಿ. ಅಂಥ ಒಂದು ಜೀವಿಗಳಿಗೆ ಏನಂತ ಕರ್ತೀವಿ, ಸಿಂಬಯಾಸಿಸ್ ಅಂತ ಕರ್ಕೊಳ್ತೀವಿ. ಸಿಂಬಯಾಸಿಸ್ಗೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಮೈಕೋರೋಸಾ ಅಂತಕ್ಕಂಥದ್ದು. ಓಕೆ, ಈ ಮೈಕೋರೋಸಾ ಅಂತಕ್ಕಂಥದ್ದು ಮತ್ತು ಇನ್ನೊಂದು ಬರ್ತದ ಲೈಕೇನ್ಸ್ ಅಂತಕ್ಕಂಥದ್ದು. ಸಿಂಬಯಾಸಿಸ್ ಫಾರ್ ಎಕ್ಸಾಂಪಲ್ ಹೇಗೆ ಅರ್ಥ ಆಗಲಿಲ್ಲ ಸರ್ ಏನಂತ ಗೊತ್ತಾಗಲ್ಲ ಅಂತ ಕೇಳಕ್ಕೆ ಹೋಗಬೇಡಿ. ಸಿಂಬಯಾಸಿಸ್ ಅಂದರೆ ಪರಸ್ಪರ ಒಬ್ರಿಗೊಬ್ರು ಏನು ಮಾಡೋದು, ಸಹಾಯ ಮಾಡ್ಕೊಳ್ಳೋದು. ಈಗ ನನ್ನ ಹತ್ರ ದುಡ್ಡಿಲ್ಲ, ನನಗೆ ಯಾರೋ ಏನು ಮಾಡಿದ್ದಾರೆ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಫ್ರೆಂಡ್ ಒಂದು ಸರಿ ಏನು ಮಾಡಿದ್ದಾನೆ, ದುಡ್ಡು ಕೊಟ್ಟಿದ್ದಾನೆ, 500 ರೂಪೀಸ್ ನಾನು ಕೊಟ್ಟಿದ್ದಾನೆ. ಆ 500 ತುಂಬ ಇಂಪಾರ್ಟೆಂಟ್, ನನಗೆ ಏನೋ ತೊಗೋಬೇಕಾಗಿರ್ತದೆ. ಓಕೆ, ಆ ಟೈಮಲ್ಲಿ ದುಡ್ಡು ಕೊಟ್ಟಿದ್ದಾನೆ. ವಾಪಸ್ ಅವ್ನು ಕಷ್ಟ ಕಾಲದಲ್ಲಿದ್ದಾಗ ನಾನು ಕೊಡ್ತೀನಿಲ್ಲ,
ವಾಪಸ್ ಅವನಿಗೆ ಕೊಡ್ತೀನ, ದಟ್ ಇಸ್ ಕಾಲ್ಡ್ ಸಿಂಬಯಾಸಿಸ್ ಅಂತ ಕರ್ಕೊಳ್ತೀವಿ. ಪರಸ್ಪರ ಏನು ಸಹಾಯ ಮಾಡೋದು ಅಂತಂದ್ಬಿಟ್ಟು ಅವ್ನು ನನಗೆ ಕೊಟ್ಟಿದ್ದಾನಂದ್ರೆ ನಾನು ಅವನಿಗೆ ಕೊಡೋದು, ದಟ್ ಇಸ್ ಕಾಲ್ಡ್ ಸಿಂಬಯಾಸಿಸ್ ಅಂತ ಕರ್ಕೊಳ್ತೀವಿ. ಈ ಕೇಸ್ ಒಳಗೆ ಹೆಂಗಾಗುತ್ತಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಸಿಂಬಯಾಸಿಸ್ ಮೈಕ್ರೋರೋಜಾದೊಳಗೆ ಹೆಂಗಾಗುತ್ತಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಇದು ಪ್ಲಾಂಟ್ ಅಂತ ಕನ್ಸಿಡರ್ ಮಾಡಿರಿ, ಮೈಕ್ರೋರೋಜಾ ಅಂತ ಕನ್ಸಿಡರ್ ಮಾಡಿದ್ರೆ ನೆಕ್ಸ್ಟು ಇಲ್ಲಿ ಕಾಣ್ತಿದೆ ನೋಡಿ, ಇಲ್ಲೊಂದು ಪ್ಲಾಂಟ್ ಕಾಣ್ತಿದೆ, ಈ ಪ್ಲಾಂಟ್ ಇದೆ ಫರ್ದರ್ ದಿಸ್ ಇಸ್ ಕಾಲ್ಡ್ ಎ ಪ್ಲಾಂಟ್. ನೆಕ್ಸ್ಟ್ ದಿಸ್ ಇಸ್ ಕಾಲ್ಡ್ ಎ ಸಾಯಿಲ್ ಅಂತ ಕರ್ಕೊಳ್ತಪ್ಪ, ಸಾಯಿಲ್ ಅಲಾಂಗ್ ವಿತ್ ಮಿನರಲ್ಸ್ ಅಂತ ಕನ್ಸಿಡರ್ ಮಾಡ್ತೀವ. ಇಲ್ಲೇನು ಡಾಟ್ ಲೈಕ್ ಸ್ಟ್ರಕ್ಚರ್ಸ್ ಕಾಣ್ತಿದ್ದಲ್ಲ ವೈಟ್ ಕಲರ್, ಅದನ್ನ ಏನಂತ ಕರಿತೀವಿ ಅಂದರೆ ಫಂಗೈ ಅಂತ ಕರ್ಕೊಳ್ತೀವಿ. ಈ ಪ್ಲಾಂಟ್ ರೂಟ್ ಜೊತೆ ಈ ಫಂಗಸ್ ಅಂತಕ್ಕಂಥದ್ದು ದಟ್ ಇಸ್ ಕಾಲ್ಡ್ ಫಂಗೈ ಅಂತಕ್ಕಂಥದ್ದು ಗ್ರೌತ್ ಆಗ್ತದಲ್ಲ, ಅದಕ್ಕೆ ಮೈಕ್ರೋರೋಜಾ ಅಂತ ಕರ್ಕೊಳ್ತೀವಿ. ಹಾಗಾದರೆ ಸರ್ ಇಲ್ಲಿ ಫಂಗೈ ಏನು ಫಂಕ್ಷನ್ ಮಾಡುತ್ತೆ, ಇಲ್ಲಿ ಫಂಗೈ ಏನು ಮಾಡ್ತದಪ್ಪ ಅಂದರೆ ಈ ಫಂಗೈ ವಾಟರು ಮತ್ತು ಸಮ್ ಆಫ್ ದ ಮಿನರಲ್ಸ್ ವಿಲ್ ಬಿ ಅಬ್ಸರ್ವ್ಡ್ ಆ್ಯಂಡ್ ಸೆಂಟ್ ಇಟ್ ಟು ದ ಪ್ಲಾಂಟ್ ರೂಟಿಗೆ ಏನು ಮಾಡ್ತದೆ ಸೆಂಡ್ ಮಾಡ್ತದೆ. ಹಾಗಾದ್ರೆ ವಾಪಸ್ ಅದೇನು ಮಾಡ್ತದೆ, ಹಾಗಾದರೆ ಪ್ಲಾಂಟ್ ಏನು ಮಾಡ್ತದೆ ಸರ್, ಇಲ್ಲಿ ಒಂದೇ ಹೆಲ್ಪ್ ಮಾಡ್ತಲ್ಲ, ಪ್ಲಾಂಟ್ ರೂಟ್ ಏನು ಮಾಡ್ತದಪ್ಪ ಅಂದರೆ ಅಥವಾ ಪ್ಲಾಂಟ್ ವಾಪಸ್ ಏನು ಕೊಡ್ತದೆ ಅಂದರೆ ಫಂಗೈಗೆ, ಪ್ಲಾಂಟು ಫಂಗೈಗೆ ಶೆಲ್ಟರ್ ಮೀನ್ಸ್ ವಾಸಸ್ಥಳವಾಗಿ ವಾಸಸ್ಥಳ ಕೊಡ್ತದೆ. ಇದು ಅದರದ್ದು ಮ್ಯೂಚುವಲ್. ಹಾಗಾದ್ರೆ ಪ್ಲಾಂಟ್ ಏನು ಕೊಡ್ತು, ಇಟ್ ವಿಲ್ ಬಿ ಶೆಲ್ಟರ್ ಟು ದ ಫಂಗೈ. ಹಾಗಾದ್ರೆ ಗೊತ್ತಾಯ್ತಲ್ಲ ಮೈಕ್ರೋರೋಜಾ ಅಂತಕ್ಕಂಥದ್ದು. ಮೈಕ್ರೋರೋಜಾ ಅಂದರೆ ದೊಡ್ಡ ಪ್ಲಾಂಟ್ ರೂಟ್ ಒಳಗೆ ಈ ಸಮ್ ಆಫ್ ದ ಇನ್ಸೈಡ್ ದ ರೂಟ್ಸ್ ಒಳಗೆ ಏನಿರ್ತಾವಪ್ಪ ಅಂದ್ರೆ ಫಂಗೈ ಇರ್ತಾವೆ. ಆ ಫಂಗೈ ಏನು ಮಾಡ್ತದೆ ವಾಟರ್ ಮತ್ತು ಮಿನರಲ್ಸ್ನ ಅಬ್ಸರ್ವ್ ಮಾಡ್ಕೊಂಬಿಟ್ಟು ಯಾವುದಕ್ಕೆ ಸೆಂಡ್ ಮಾಡ್ತದೆ, ಪ್ಲಾಂಟ್ ರೂಟಿಗೆ ಸೆಂಡ್ ಮಾಡ್ತದೆ. ವಾಪಸ್ ಪ್ಲಾಂಟ್ ಏನು ಕೊಡ್ತದಪ್ಪ ಅಂದ್ರಕ್ಕೆ ಶೆಲ್ಟರ್ ಕೊಡ್ತದ, ಯಾವುದಕ್ಕೆ ಫಂಗೈಗೆ. ಗೊತ್ತಾಯ್ತಲ್ಲ, ಒಂದು ಕಾನ್ಸೆಪ್ಟ್ ಕ್ಲಿಯರ್. ನೆಕ್ಸ್ಟ್ ಗೋಸ್ ಟು ಓಕೆ, ಇನ್ನೊಂದು ಹೇಳಿದೆ ನಾನು ಲೈಕೇನ್ಸ್ ಅಂತ ಹೇಳಿಬಿಟ್ಟೆ ನಾನಲ್ಲಿ. ಓಕೆ, ಲೈಕೇನ್ಸ್ ಅಂದರೆ ಏನಂದರೆ ಲೈಕೆನ್ಸ್ ಅಂದರೆ ನೋಡಿ, ಈ ಲೈಕೆನ್ಸ್ ಅಂದರೆ ದೀಸ್ ಆರ್ ಆಲ್ಸೋ ಕಾಂಬಿನೇಷನ್ ಆಫ್ ದ ಟೂ ಆರ್ಗ್ಯಾನಿಸಮ್ಸ್. ಈಗ ಕೆಲವೊಂದು ಈಗ ನಮ್ಮ ಉತ್ತರ ಕರ್ನಾಟಕ ರೀಸನ್ದಲ್ಲಿ ಇದು ಲೈಕೆನ್ಸನ್ನು ಐಡೆಂಟಿಫಿಕೇಶನ್ ಮಾಡೋದು ತುಂಬ ಕಷ್ಟ, ಲೈಕೆನ್ಸ್ ರೇರ್ ತುಂಬ. ಓಕೆ, ಬಟ್ ಇನ್ ಕೇಸ್ ಆಫ್ ವೆಸ್ಟರ್ನ್ ಘಾಟ್ಸ್ ದಟ್ ಇಸ್ ಕಾಲ್ಡ್ ಇನ್ ಮಲೆನಾಡು ರೀಸನ್ ಒಳಗೆ ದೀಸ್ ಆರ್ ಆಲ್ಮೋಸ್ಟ್ ಕಾಮನ್ಲಿ ಇನ್ ನೇಚರ್. ದೀಸ್ ಆರ್ ಫೌಂಡ್ ಆನ್ ಒಂದು ರಾಕ್ಸ್ ಮೇಲೆ ಕಂಡು ಬರ್ತದೆ, ಆ್ಯಂಡ್ ದೆನ್ ಫರ್ದರ್ ಟ್ರೀಸ್ ಬ್ರಾಂಚಸ್ ಮೇಲೆ ಕಂಡು ಬರ್ತದೆ. ಈ ಥರ ಎಲ್ಲ ಕಂಡು ಬರ್ತದೆ ಇದು. ಓಕೆ, ಯಾವ ಥರ ಫಾರ್ ಎಕ್ಸಾಂಪಲ್ ಇದು ಮರದ ಒಂದು ತೊಗಟೆ ಇದ್ದರೆ, ಇದು ಮೇಲೆ ಒಂದು ದೊಡ್ಡ ಮರ ಅಂದರೆ ಮರದ ಕೊಂಬೆ ಅಂತ ಅನ್ಕೊಂಡ್ರೆ ಆ ಮರದ ಕೊಂಬೆ ಮೇಲೆ ಈ ಥರ ಕಂಡು ಬರ್ತದೆ ಇದು. ಓಕೆ, ಇದು ಲೈಕೆನ್ಸ್ 2 ಆರ್ಗ್ಯಾನಿಸಮ್ಸಿಂದ ಒಳಗೊಂಡಿರ್ತದೆ. ಯಾವುದಪ್ಪ 2 ಆರ್ಗ್ಯಾನಿಸಮ್ಸ್ ಅಂದರೆ ಫಸ್ಟ್ ಒನ್ನು ಆಲ್ಗಾ, ಇನ್ನೊಂದು ಯಾವುದಪ್ಪ ಅಂದರೆ ಫಂಗೈ. ಆಲ್ಗಾದಿಂದ ಒಳಗೊಂಡಿರ್ತಕ್ಕಂಥದ್ದನ್ನ ಏನಂತ ಕರ್ಕೊಳ್ತೀವಿ ಅಂದರೆ ಫೈಕೋಬಯಾಂಟ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಫೈಕೋಬಯಾಂಟ್. ಫಂಗೈಯಿಂದ ಒಳಗೊಂಡಿರ್ತಕ್ಕಂಥದ್ದನ್ನ ಏನಂತ ಕರಿತೀವಿ ಮೈಕೋಬಯಾಂಟ್ ಅಂತ ಕರ್ಕೊಳ್ತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಮೈಕೋಬಯಾಂಟ್. ಹಾಗಾದರೆ ಆಲ್ಗಾ ಮತ್ತು ಫಂಗೈ 2 ಪರಸ್ಪರ ಸಹಾಯ ಮಾಡ್ತಾವೆ. ಹೆಂಗ್ರಿ ಸರ್? ಮತ್ತು ಆಲ್ಗಾ ಏನು ಮಾಡ್ತದೆ ಅಂದರೆ ಆಲ್ಗಾ ಈಸ್ ಎ ಗ್ರೀನ್ ಇನ್ ಕಲರ್, ದಟ್ ಈಸ್ ದ ಫೋಟೋಸಿಂಥಸಿಸ್ ಇನ್ ನೇಚರ್ ಅಂತ ಕರ್ಕೊಳ್ತೀವಿ. ಫೋಟೋಸಿಂಥಸಿಸ್ ಇನ್ ನೇಚರ್ ಮೀನ್ಸ್ ಇಟ್ ಪ್ರೊಡ್ಯೂಸ್ ದ ಫುಡ್ ಅಂತ ಕರ್ಕೊಳ್ತೀವಿ. ಥ್ರೋ ಫೋಟೋಸಿಂಥಸಿಸ್ ಯೂಸಿಂಗ್ ದ ಸನ್ಲೈಟ್ ಇಟ್ ಸಿಂಥಸೈಸ್ ದ ಫುಡ್ಡನ್ನು ಸಿಂಥಸೈಸ್ ಮಾಡ್ಕೊಳ್ತದ. ಇದು ಫುಡ್ ಸಿಂಥಸಿಸ್ ಮಾಡ್ಕೊಳ್ತದಂದರೆ ಹಾಗಾದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಮಿನರಲ್ಸ್ ಯಾವ್ದು ಸೆಂಡ್ ಮಾಡುತ್ತಪ್ಪ ಅಂದರೆ ಫಂಗೈ ಮಾಡ್ತದೆ. ಫಂಗೈ ಹಾಗಾದರೆ ಏನು ಮಾಡ್ತದಪ್ಪ ಅಂದರೆ ಫಂಗೈ ವಾಟರು ಮಿನರಲ್ಸು ಎದಕ್ಕೆ ಕೊಡ್ತದಪ್ಪ ಅಂದರೆ ವಾಟರ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಆ್ಯಂಡ್ ದೆನ್ ಶೆಲ್ಟರ್ ಕೂಡ ಕೊಡ್ತದ. ಯಾವುದಕ್ಕೆ? ಆಲ್ಗೆಗೆ. ಆಲ್ಗೆ ಫಂಕ್ಷನ್ ಏನಾಗಾದರೆ ಆಲ್ಗೆ ಫುಡ್ಡನ್ನು ಸಿಂಥಸಿಸ್ ಮಾಡಿಬಿಟ್ಟು ಯಾವುದಕ್ಕೆ ಕೊಡ್ತದೆ ಫಂಗೈ ಕೊಡ್ತದೆ ಬಿಟ್ಟು. ಈ ಥರ ಒಂದು ಪರಸ್ಪರ ಹೊಂದಾಣಿಕೆ ಅಥವಾ ಪರಸ್ಪರ ಸಹಾಯ ಮಾಡೋದನ್ನ ಏನಂತ ಕರ್ಕೊಳ್ತೀವಿ ನಾವು ವಾಟ್ ವಿ ಕಾಲ್ ಇಟ್ ಆಸ್ ಸಿಂಬಯಾಸಿಸ್ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ಇನ್ ಆರ್ಗ್ಯಾನಿಸಮ್ಸ್ ಕಾಲ್ಡ್ ಲೈಕೆನ್ಸ್ ಎ ಕ್ಲೋರೋಫಿಲ್ ಕಂಟೈನಿಂಗ್ ಪಾರ್ಟ್ನರ್ ವಿಚ್ ಈಸ್ ಆನ್ ಆಲ್ಗಾ. ಇದು ಹೇಳಿದ್ನಲ್ಲ, ಆಲ್ಮೋಸ್ಟ್ ಹೇಳ್ದಲ್ಲ ಇದನ್ನು. ಓಕೆ, ಇಷ್ಟು ಇದ್ರ ಬಗ್ಗೆ ಇದು ಮಾಡೋದು. ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ ಒಳಗೆ ಯಾವ್ದು ಮಾಡ್ತೀನಪ್ಪ ಅಂದರೆ ಹೌ ನ್ಯೂಟ್ರಿಯೆಂಟ್ಸ್ ಆರ್ ರಿಪ್ಲೆನಿಶ್ಡ್ ಇನ್ ದ ಸಾಯಿಲ್ ಅಂತ ಹೇಳ್ತೀವಿ. ಈ ಫಾರ್ ಎಕ್ಸಾಂಪಲ್ ನ್ಯೂಟ್ರಿಯೆಂಟ್ಸು ರಿಪ್ಲೆನಿಶ್ಡ್ ಇನ್ ದ ಸಾಯಿಲ್ ಒಳಗೆ ಯಾವ ಥರ ರಿಪ್ಲೆನಿಶ್ಡ್ ಆಗ್ತದೆ. ಈ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆರ್ಗ್ಯಾನಿಸಮ್ಸು ಸಾಯ್ತಪ್ಪ,
ಈ ಡೆತ್ ಆಯಿತು. ಡೆತ್ ಆದಮೇಲೆ ಅದರೊಳಗಿರ್ತಕ್ಕಂಥ ಸಮ್ ಆಫ್ ದ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್, ಮಿನರಲ್ಸ್, ಕಾರ್ಬನ್, ನೈಟ್ರೋಜನ್ ಆ್ಯಂಡ್ ದೆನ್ ಆಕ್ಸಿಜನ್ ಆ್ಯಂಡ್ ದೆನ್ ಫಾಸ್ಫರಸ್ ಆಗಿರ್ಬೋದು, ನೆಕ್ಸ್ಟು ಅಮಿನೋ ಆ್ಯಸಿಡ್ಸ್ ಆಗಿರ್ಬೋದು, ಇವೆಲ್ಲ ಏನಾಗ್ತದೆ ಥ್ರೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮುಖಾಂತರ ಇವೆಲ್ಲ ಏನಾಗ್ತದೆ ಡಿಕಂಪೋಸ್ಡ್ ಆಗಿಬಿಟ್ಟು ಅವೆಲ್ಲ ಮಿನರಲ್ಸ್ ಆಗಿರ್ಬೋದು, ಅವೆಲ್ಲ ಕಂಪೌಂಡ್ಸ್ ಎಲ್ಲ ಎಲ್ಲಿಗೆ ಹೋಗ್ತಾವಪ್ಪ ಅಂದರೆ ದೇ ವಿಲ್ ಬಿ ಜಾಯಿನ್ ಟು ದ ಸಾಯಿಲ್ ಆ್ಯಂಡ್ ದೆನ್ ಸಾಯಿಲಿಗೆ ಜಾಯ್ನ್ ಆದಮೇಲೆ ಮತ್ತೆ ಯಾವುದೋ ಒಂದು ಗ್ರೋತ್ ಆಫ್ ದ ಪ್ಲ್ಯಾಂಟ್ ಏನಾದರೂ ಅಲ್ಲಿ ನಾವು ಪ್ಲ್ಯಾಂಟಿಂಗ್ ಮಾಡಿದಾಗ ದಟ್ ಪ್ಲ್ಯಾಂಟ್ ರೂಟ್ ವಿಲ್ ಬಿ ಅಬ್ಸರ್ವ್ ದೋಸ್ ಮಿನರಲ್ಸ್ ಆ್ಯಂಡ್ ದೆನ್ ಪ್ರೋಟೀನ್ಸ್ ಆ್ಯಂಡ್ ದೆನ್ ಅಮೈನೋ ಆ್ಯಸಿಡ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಥರ ರೀಪ್ಲೆನಿಶ್ಲಿ ಯಾವ ಥರ ಆಗ್ತದೆ ಹಾಗಾದರೆ ಓಕೆ ನೋಡೋಣ. ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಯೂಟ್ಯೂಬ್ ಚಾನಲ್ನ ಈ ಥರ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಮಾಡ್ತಿದ್ದೀನಿ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಯಾರು ಹೊಸದಾಗಿ ನೋಡ್ತಿದ್ದಾರೋ ಸಬ್ಸ್ಕ್ರೈಬರ್ ಆಗಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅದನ್ನು ಶೇರ್ ಮಾಡಿ. ಇಷ್ಟು ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ನಮಸ್ತೆ.